ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುವಂತ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೇ, ಮತ್ತೊಂದು ಆವೃತ್ತಿ ಸ್ವಾಮಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆಪಡಿಸ್ತಾ ಇದ್ದೀವಿ. ಇಗೋ ದೇವ, ಈ ಪುನರುತ್ಥಾನ ದಿನ ಮತ್ತೊಂದು ಸಾರಿ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರಪ್ಪ. ಈ ಆರಾಧನೆಯಲ್ಲಿ ಆದಿಯಿಂದಲೂ ಇಲ್ಲಿಯವರೆಗೆ ನಮ್ಮನ್ನು ನಡೆಸಿಕೊಟ್ಟಿದ್ದ ವಿಧಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅಯ್ಯ, ಪ್ರಾರ್ಥನೆಗಳಿಂದ, ಹಾಡುಗಳಿಂದ, ಆರಾಧನೆಯಿಂದ ದೇವ ನಿಮ್ಮ ಅಭಿಷೇಕದಿಂದ ನಮ್ಮನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಬಂದಂತ ಪ್ರಿಯ ಮಕ್ಕಳೆಲ್ಲರನ್ನೂ ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಹಾಗೂ ದೇವ, ಈ ದಿನ ಆಗಮಿಸಿದ ನಮ್ಮ ಪ್ರಿಯ ಪ್ರಸಂಗಿಕರು, ಮುಖ್ಯ ಪ್ರಸಂಗಿಕರು ಆಗಿರುವಂತಹ ದೈವಜನರನ್ನು, ಸ್ಥಾನಿಕವಾಗಿ ಸೇವೆ ಮಾಡುತ್ತಿರುವಂತ ದೈವಜನರನ್ನು ನಿನ್ನ ಬಲವಾದ ಕೈಗಳಿಗೆ ಒಪ್ಪಿಸುವಾಗ, ಆತ್ಮದೇವರೇ, ಪರಿಶುದ್ಧ ಆತ್ಮದೇವರೇ, ಅವರನ್ನು ನಿನ್ನ ಆತ್ಮದಿಂದ ಅಭಿಷೇಕಿಸಿ ಅವರ ಮುಖಾಂತರ ಸ್ವಾಮಿ ನಮಗೆ ನೀನೇ ನೇರವಾಗಿ ಮಾತಾಡಬೇಕಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನೇರವಾಗಿ ಮಾತಾಡಿದೆ ಸತ್ಯಗಳನ್ನು ಅಪ್ಪ, ರಹಸ್ಯಗಳನ್ನು, ಮರ್ಮಗಳನ್ನು ಅಪ್ಪ ನಮಗೆ ತಿಳಿಯಲಾರದ ಅಪ್ಪ ಎಲ್ಲಾ ಸತ್ಯಾರ್ಥಗಳನ್ನು ಗೋಚರಪಡಿಸಿ ನಮಗೆ ತಿಳಿಯಪಡಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ನಾವು ಕಲಿತುಕೊಂಡು ನಮ್ಮ ಜೀವನವನ್ನು ಸರಿಪಡಿಸಿಕೊಂಡು ಇಲ್ಲ ಸಲ್ಲದ ವಿಷಯಗಳು, ಆಲೋಚನೆಗಳು ನಮ್ಮಲ್ಲಿ ಇರುವವರನ್ನು ಅವುಗಳನ್ನು ಹೊರಗೆ ತೆಗೆದು ಬಿಸಾಡಬೇಕಾಗಿ ನಿನ್ನ ಸತ್ಯದಿಂದ, ನಿನ್ನ ಪರಿಶುದ್ಧತೆಯಿಂದ ನಮ್ಮನ್ನು ಕ್ಷಮಿಸಿ ಮತ್ತೊಂದು ಸಾರಿ ಪರಿಶುದ್ಧಗೊಳಿಸಬೇಕಾಗಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಬಂದಿರುವಂತಹ ದೇವ ಜನರನ್ನು ನಿನ್ಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಅವ್ರನ್ನ ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನು ನೀನು ಉಪಯೋಗಿಸಿಕೊಳ್ತಿದ್ದಕ್ಕಾಗಿ ಸ್ತೋತ್ರ. ಅವ್ರ ಮುಖಾಂತರ ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಎಲ್ಲ ವಿಷಯಗಳಿಗಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಪ್ಪ. ದೇವ, ನೀನು ಒಳ್ಳೆಯ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಪರಿಶುದ್ಧನಾಗಿದ್ದಕ್ಕಾಗಿ ಸ್ತೋತ್ರ. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಬೇಕಾಗಿ ನೀವು ವಾಕ್ಯ ಮುಖಾಂತರ ನಮ್ಮಂತ ಮಾತಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪರಿಶುದ್ಧತೆಯನ್ನು ಇನ್ನೂ ಹೆಚ್ಚಾಗಿ ಪರಿಶುದ್ಧಗೊಳಿಸಬೇಕಾಗಿ, ಪರಿಶುದ್ಧಗೊಳ್ಳುವಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನದ ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿ ಮಕ್ಕಳೊಟ್ಟಿಗೆ ನೀವು ಮಾತಾಡು ಸ್ವಾಮಿ. ನೀವು ಮಾತಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಜೀವನ ತಂದೆಯೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಮುಂದಿರುವ ಕಾರ್ಯಕ್ರಮ ಎಲ್ಲ ನಿನಗೆ ಒಪ್ಪಿಸ್ತೇನೆ ಸ್ವಾಮಿ. ಹಾಗೂ ಈ ದಿನ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನನ್ನು, ನಮ್ಮನ್ನು, ಸಮಸ್ತವನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿಕೊಂಡು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. Praise the Lord. Hallelujah.